ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಮಳೆಗಾಲದ ಪ್ರಾರಂಭದಲ್ಲಿ ಕಾಳುಮೆಣಸಿನ ಬಳ್ಳಿಗೆ ಕಾಪರ್ ಆಕ್ಸಿಕ್ಲೋರೈಡನ್ನು ಬೇರುಗಳ ಸುತ್ತಲೂ ಡ್ರಿಂಚ್ ಮಾಡುವುದರಿಂದ ಫುಟ್ ರಾಟ್ ಫೈಟೋಪ್ತರಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಬಹುದು. 200 ಲೀಟರ್ ನೀರಿಗೆ 500 ಗ್ರಾಂ COC ಪೌಡರನ್ನು ಮಿಶ್ರಣ ಮಾಡಿ ಪ್ರತಿಯೊಂದು ಮೆಣಸಿನ ಬಳ್ಳಿಗೆ 5 ಲೀಟರಂತೆ ಡ್ರೆಂಚ್ ಮಾಡಬೇಕು. ಹೆಚ್ಚಿನ ತೇವಾಂಶ ಇದ್ದರೆ ಚೆನ್ನಾಗಿ ಇಂಗುವಂತೆ ಮಾಡಲು ಮರದ ಕೋಲುಗಳ ಸಹಾಯದಿಂದ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಬೇಕು. ಅನಂತರ ಒಯ್ದರೆ ಎಲ್ಲವೂ ನಿಧಾನಕ್ಕೆ ಇಂಗಿ ಬೇರುಗಳಿಗೆ ಹೋಗುತ್ತದೆ. COC ಡ್ರೆಂಚ್ ಮಾಡುವುದರಿಂದ ಫುಟ್ ರಾಟ್ ಫೈಟೋಪ್ತರಾವನ್ನು ನಿಯಂತ್ರಣದಲ್ಲಿ ಇಡಬಹುದು. ಅಂದರೆ ಕ್ವಿಕ್ ವಿಲ್ಟ್ ಬರದಂತೆ ನಿಯಂತ್ರಣ ಮಾಡಬಹುದು. COC ಡ್ರೆಂಚಿಂಗನ್ನು ಮಳೆಗಾಲದ ಪ್ರಾರಂಭದಲ್ಲಿಯೇ ಮಾಡಬೇಕು. ಅಂದರೆ ಜೂನ್ ಮೊದಲ ವಾರ ಅಥವಾ ಜೂನ್ 2ನೇ ವಾರದಲ್ಲಿ ಇದನ್ನು ಮಾಡಿ ಮುಗಿಸಬೇಕು. ಇದರ ಜೊತೆಗೆ ನೀಮ್ ಆಯಿಲ್ ಮಿಕ್ಸ್ ಮಾಡಿ ನಿಮೆಟೋಡ್ ಮತ್ತು ರೂಟ್ ಮಿಲಿಬಗ್ಗನ್ನು ಕೂಡ ನಿಯಂತ್ರಣದಲ್ಲಿ ಇಡಬಹುದು. 1 ಬ್ಯಾರಲ್ಗೆ 500 ml 10,000 ppm ನೀಮ್ ಆಯಿಲನ್ನು ಮಿಶ್ರಣ ಮಾಡಿ ಹಾಕಬಹುದು. COCಯನ್ನು ಡ್ರೆಂಚ್ ಮಾಡಿದ ನಂತರ ಮಿನಿಮಮ್ 15 ದಿನಗಳ ಅಂತರ ಟ್ರೈಕೋಡರ್ಮ ಹಾಕಲು ಇಡಬೇಕು. ನೀವು ಟ್ರೈಕೋಡರ್ಮ ಬಳಸುವುದಾದರೆ COC ಬಳಸಿ 15 ದಿನಗಳ ನಂತರ ಟ್ರೈಕೋಡರ್ಮವನ್ನು ಬಳಸಬಹುದು. COC ದ್ರಾವಣವನ್ನು ಗಿಡದ ಬೇರಿನ ಸುತ್ತಲೂ ಹಾಕಬೇಕು. ಚೆನ್ನಾಗಿ ಇಂಗುವಂತೆ ನೋಡಿಕೊಳ್ಳಬೇಕು. COC ದ್ರಾವಣವನ್ನು ಹಾಕಿದ ನಂತರ ಮಣ್ಣನ್ನು ಸ್ವಲ್ಪ ಮೇಲಕ್ಕೆ ಎತ್ತರಿಸಿ ನೀವು ಮಳೆಯ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಅಥವಾ COC ದ್ರಾವಣ ಹಾಕಿದ ನಂತರ ಪ್ಲಾಸ್ಟಿಕ್ ಮಲ್ಚಿಂಗ್ ಶೀಟನ್ನು ಬೇರುಗಳ ಮೇಲೆ ಹಾಕಿ ಹೆಚ್ಚಿನ ಮಳೆಯ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಈ ಕೆಲಸವನ್ನು ನೀವು ಸರಿಯಾದ ಸಮಯದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಮಾಡಿ ಮುಗಿಸಿದರೆ ನಿಮ್ಮ ಗಿಡವನ್ನು ನೀವು ಕ್ವಿಕ್ ವಿಲ್ಟ್ ಅಥವಾ ಫುಟ್ ರಾಟ್ ಫೈಟೋಪ್ತರಾದಿಂದ ರಕ್ಷಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.